ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸಹ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ವೆರಿಕೋಸ್ ವೇನ್ಸ್ ಅಂತೇಳಿ ನರ ದಪ್ಪ ಆಗ್ತದೆ ನೋಡಿ. ಕಾಲಿದು ನರ ಎಲ್ಲ ದಪ್ಪ ಆಗ್ತದೆ. ಇಲ್ಲಿ ನಮ್ಮ ಮಸಲ್ಸ್ ಹತ್ರ ಅಥವಾ ತೊಡೆಯಿಂದ ಕಾಲು ತನಕ ಸಹ ನರ ದಪ್ಪ ಆಗ್ತದೆ. ತುಂಬ ಪೇನ್ ಇರ್ತದೆ. ಪ್ರತಿಯೊಬ್ಬರು ಸಹ ಇದನ್ನು ಅನುಭವಿಸ್ತಾರೆ ಅಂದ್ಕೊಳ್ತೇನೆ ನಾನು. ಅದರಲ್ಲೂ ನಾವು ಲೇಡೀಸ್ ತುಂಬ ಜಾಸ್ತಿ ಅನ್ನೋವನ್ನು ತಿಂತೇವೆ. ಯಾಕಂತೇಳಿದರೆ ನಾವು ನಿತ್ತು ಕೆಲಸ ಜಾಸ್ತಿ ಮಾಡ್ತೇವಲ್ಲ, ಹಾಗೆ ನಮ್ಮ ವೇಟ್ ಎಲ್ಲ ಬೀಳುವಾಗ ಸಹ ಅದು ನರ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಹೆಂಗಸರಿಗಂತಲ್ಲ, ಗಂಡಸರಿಗೆ ಸಹ ತುಂಬ ಜನರನ್ನು ನೋಡಿದೆ ನಾನು, ಕಾಲಿದು ನರ ದಪ್ಪ ಆಗೋದು. ಹಾಗೆಯೇ ಈಗ ಇವತ್ತು ನಾನು ಹೇಳೋದು ಅಂದರೆ ಇಂಗ್ಲೀಷ್ ಮೆಡಿಸಿನ್ ಅಲ್ಲ, ಮನೆ ಮದ್ದನ್ನು ತಿಳಿಸ್ತಾ ಇದ್ದೇನೆ. ಇಂಗ್ಲೀಷ್ ಮೆಡಿಸಿನ್ ಇಲ್ಲದೇ ಮನೆ ಮದ್ದನ್ನು ಮಾಡ್ತಾ ನಾವು ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ. ಹಾಗೆಯೇ ಇದು ಒಂದೇ ದಿನಕ್ಕೆ ಕಮ್ಮಿ ಆಗೋದಿಲ್ಲ. ಇದು ಮೊದಲೇ ಹೇಳ್ತೇನೆ ನಾನು, ಇದು ಒಂದಿನಕ್ಕೆ ಕಮ್ಮಿ ಆಗೋದಿಲ್ಲ. ಇದನ್ನು ಮಾಡ್ತಾ ಬರಬೇಕು. ಹಾಗೆ ನೀವು ಜಾಸ್ತಿ ಆದಾಗ ಸಹ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಸ್ಟಾರ್ಟ್ ಆಗುವಾಗಲೇ ಗೊತ್ತಾಗ್ತದಲ್ಲ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಂದು ಕಾಲಿದು ನರ ನಿಮಗೆ ತೋರಿಸಿದ್ದು ಸ್ಟಾರ್ಟಿಂಗ್ ಇದದು ಪೂರ ಚೂರು ಬ್ಲೂ ಥರ ಕಾಣ್ತದೆ. ಆಗಲೇ ನೀವು ಇದನ್ನು ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಜಾಸ್ತಿ ಆದಾಗ ಅದು ಪೇನ್ ಅನುಭವಿಸೋರಿಗೆ ಮಾತ್ರ ಗೊತ್ತುಂಟು. ಅಂದರೆ ಒಮ್ಮೊಮ್ಮೆ ಜಾಸ್ತಿ ಆದಾಗ ಅಂತ ಹೇಳಿದರೆ ಅದು ಒಡೆದೋಗ್ತದೆ, ನರ ಒಡೆದು ಬ್ಲಡ್ ಎಲ್ಲ ಬರ್ತದೆ. ಅಂಥ ಸಿಚುವೇಶನ್ಗಿಂತ ಇದು ಸ್ಟಾರ್ಟ್ ಆಗುವಾಗಲೇ ನಾವು ಸ್ವಲ್ಪ ಮನೆ ಮದ್ದನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಾನು ಎರಡು ಸಹ ಹೇಳ್ತೇನೆ. ಒಂದು ಹೊಟ್ಟೆಗೆ ತಗೊಳ್ಳುವಂಥ ಮದ್ದು ಸಹ ಹೇಳ್ತೇನೆ, ಇನ್ನೊಂದು ಸ್ಕಿನ್ನಿಗೆ ಹಚ್ಚುವಂಥ ಅಂದರೆ ನರಕ್ಕೆ ಹಚ್ಚುವಂಥದ್ದು. ನೀವು ಇದು ಸ್ಕಿನ್ನಿಗೆ ಹಚ್ಚುವಾಗ ಸ್ವಲ್ಪ ಪ್ಯಾಟ್ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬರಿಗೆ ಅಲರ್ಜಿ ಅಥವಾ ಸೆನ್ಸಿಟಿವ್ ಸ್ಕಿನ್ ಅವ್ರು ಸಹ ಇರ್ತಾರೆ. ಹಾಗೆ ನಾನು ಈಗ ಒಂದು ಎರಡು ಇದು ಸಹ ಹೇಳ್ತೇನಲ್ಲ, ಅದು ಸಹ ನಿಮಗೆ ಆಗ್ತದಾ ಇಲ್ಲ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಲಿ ನೀವು ಯೂಸ್ ಮಾಡಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆದಂಥ ಹೋಮ್ ರೆಮಿಡಿ ಇದು. ನಿಮಗೆ ಯಾವುದಿದ್ರಲ್ಲಿ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ ಅಂದ್ಕೊಳ್ತೀರಾ, ಅದನ್ನು ನೀವು ಮಾಡ್ತಾ ಬನ್ನಿ. ಅದರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಟ್ರೈ ಮಾಡಿ. ಅದ್ರ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಯಾಕಂತೇಳಿದ್ರೆ ಈ ನೋವು ಉಂಟಲ್ಲ, ಈ ವೆರಿಕೋಸ್ ವೇನ್ಸ್ ತುಂಬ ಜನರಿಗೆ ಉಂಟು. ಇದು ಒಬ್ಬೊಬ್ಬರಿಗಲ್ಲ, ತುಂಬ ಜನ ಅನುಭವಿಸ್ತಾ ಇದ್ದಾರೆ ಈ ನೋವು. ಅದು ನೋವು ಅಂತೇಳಿದರೆ ಅದು ತಡ್ಕೊಳ್ಳಿಕ್ಕೆ, ಅಂದರೆ ನಮಗೆ ನಡಿಲಿಕ್ಕೆ ಸಹ ಆಗೋದಿಲ್ಲ, ಕುತ್ಕೊಳ್ಳಿಕ್ಕೆ ಆಗೋದು, ಅಷ್ಟು ನೋವು. ಅಂದರೆ ಈ ತೊಡೆ ಉಂಟಲ್ಲ, ತೊಡೆಯಿಂದ ಕಾಲಿನ ಪಾದದ ತನಕ ಸಹ ಅದು ನರ ಒಂಥರ ಬ್ಲೂ ಕಲರಾಗಿ ಸ್ವಲ್ಪ ದಪ್ಪ ಆಗ್ತದಲ್ಲ. ಹಾಗಾಗಿ ಫಸ್ಟಿಗೆ ಬಂದು ನಾನಿಲ್ಲಿ ಹರಳೆಣ್ಣೆ ಹೇಳ್ತಾ ಇದ್ದೀನಿ. ಹರಳೆಣ್ಣೆ, ಕ್ಯಾಸ್ಟ್ರ್ ಆಯಿಲ್, ಇದು ಸಹ ಎಲ್ಲರ ಮನೆಯಲ್ಲಿ ಸಹ ಇರುವಂಥದ್ದೇ, ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳಿದರೆ ಇದನ್ನು ಯೂಸ್ ಮಾಡೋದು ಮನೆಯಲ್ಲಿ ಜಾಸ್ತಿ, ಹರಳೆಣ್ಣೆ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇದನ್ನುಂಟಲ್ಲ, ಇದನ್ನು ನೀವು ಎಲ್ಲೆಲ್ಲಿ ನರ ಉಬ್ಬಿದೆ ನೋಡಿ, ಆ ನರಕ್ಕೆ ನೀವು ಎಣ್ಣೆ ತಗೊಂಡು ಸ್ವಲ್ಪ, ಈಗ ಎಣ್ಣೆ ತೊಗೊಳ್ತಿರಲ್ಲ, ಕೆಲವೊಂದಕ್ಕೆ ನಾವು ಪೇನ್ ಎಲ್ಲ ಇರುವಾಗ ನೋಡಿ ಎಂತ ಮಾಡ್ತೇವೆ ಅಂತೇಳಿದರೆ ಮೇಲಿಂದ ಕೆಳಗಡೆ ಎಳಿತೇವೆ. ಇದು ಹಾಗಲ್ಲ. ಈಗ ವೆರಿಕೋಸ್ ವೇನ್ಸಿಗೆ ನರಕ್ಕೆ ನೀವು ಎಣ್ಣೆ ಹಚ್ಚೋದಿದ್ರೆ, ಈಗ ಕಾಲು ಹೀಗಿರ್ತದಲ್ಲ, ಈ ಥರ ಕೆಳಗಡೆಯಿಂದ ನೀವು ಮೇಲ್ಗಡೆ ಎಳಿಬೇಕು ಈ ಥರ. ಅಂದರೆ ಈ ಬ್ಲಡ್ ಉಂಟಲ್ಲ, ಬ್ಲಡ್ ನಮ್ಮ ಹಾರ್ಟಿಗೆ ಬರಬೇಕಂತ ಹೇಳ್ತಾರೆ. ಹಾಗೆ ಈ ಥರ ಎಣ್ಣೆ ಎಲ್ಲ ಮಸಾಜ್ ಮಾಡಿದ ನಂತರ ನೀವು ಮಲ್ಕೊಳ್ತೀರಲ್ಲ, ಮಲ್ಕೊಳ್ಳುವಾಗ ಸಹ ಕಾಲನ್ನು ಎತ್ತರಕ್ಕೆ, ನಾವು ಮಲಗಿದಾಗ ನಮ್ಮ ಕಾಲು ಹೀಗೆ ಎತ್ತರಕ್ಕೆ ಒಂದು 2 ದಿಂಬು ಇಟ್ಟು ನೀವು ಈ ಥರ ಮಲ್ಕೊಳ್ಳಿ. ಬ್ಲಡ್ ಅಂತೇಳಿದರೆ ಅದು ಅಲ್ಲಿ ಸ್ಟಾಕ್ ಆಗಿರ್ತದಲ್ಲ, ಬ್ಲಡ್ಡು ವಾಪಸ್ ಬರಬೇಕು ನಮ್ಮ ಹಾರ್ಟಿಗೆ. ಆ ಥರ ಹೀಗೆ ಸ್ಟ್ರೇಟ್ ಮಲಗಬಾರ್ದು. ಕಾಲನ್ನು ಈ ಥರ ಎತ್ತರಕ್ಕೆ, ಸ್ವಲ್ಪ ಎತ್ತರ ಇಟ್ಟು ಮಲ್ಕೊಳ್ಳಿ. ಒಂಚೂರು 1-2 ದಿಂಬು ಇಟ್ಕೊಂಡ್ರೆ ಈ ಥರ ಮಾಡಿ ಮಲ್ಕೊಳ್ಳೋದ್ರಿಂದ ಸಹ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ, ಮತ್ತು ಸ್ವಲ್ಪ ಪೇನ್ ಕಮ್ಮಿ ಆಗ್ತದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಕ್ಯಾಸ್ಟ್ರ್ ಆಯಿಲು ಎಷ್ಟು ಯೂಸ್ ಆಗ್ತಂತೇಳಿ ನಾನು ಕೆಲವೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇದ್ದೇನೆ. ನೋಡಿದರೆ ವೆರಿಕೋಸಿಗೆ ಸಹ ಈ ಹರಳೆಣ್ಣೆ ಬೆಟರ್ ಅಂತ ಹೇಳ್ತೇನೆ ನಾನು. ನಾನು ಒಂದು ನೆನ್ಪಿಟ್ಕೊಳ್ಳಿ, ಕೆಳಗಡೆ ಇಳಿಬೇಡಿ, ಸ್ವಲ್ಪ ಈ ಥರ ಮೇಲ್ಗಡೆ ಮಸಾಜ್ ಮಾಡ್ಕೊಳ್ಬೇಕು. ಎಲ್ಲಿ ನಮಗೆ ನರದ್ದು ದಪ್ಪಾಗಿದ್ರೆ ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇನ್ನೊಂದು ಬಂದು, ಇದು ಕುಡಿಯುವಂಥ ಒಂದು ಜ್ಯೂಸ್ ಥರ, ಇದು ನೋಡ್ಕೊಳ್ಳಿ ನಿಮ್ಮ ಬಾಡಿಗೆ ಆಗ್ತದಾ ಇಲ್ವಾ ಅಂತೇಳಿ. ಇದು ಕಾಳುಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಉಂಟಲ್ಲ, ಅದನ್ನು 1 ಕಪ್ ಬಿಸಿನೀರು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಅಂದರೆ ಸ್ವಲ್ಪ ಖಾರ ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿ ಮತ್ತು ನೀವು ಕುಡಿತಾ ಬನ್ನಿ. ಅದರ ಜೊತೆಯಲ್ಲಿ ಸ್ವಲ್ಪ ನೀವು ಅರಿಶಿನ ಪುಡಿಯನ್ನು ಸಹ ಹಾಕ್ಕೊಳ್ಬೋದು. ಅರಿಶಿನ ಪುಡಿಯಿಂದ ಪೇನ್ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ಇದು ನೋವು ನಿವಾರಕ ಸಹ ಹೌದು, ಅಂದರೆ ಪೇನ್ ಸಹ ಕಮ್ಮಿ ಆಗ್ತದೆ ಇದರಲ್ಲಿ. ಈ ಬಿಸಿನೀರಲ್ಲಿ ಈ ಪೆಪ್ಪರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಎರಡನ್ನೂ ಸಹ ನೀವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಬರೋದರಿಂದ ಸಹ ಈ ನೋವು ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ಬ್ಲಡ್ ದಪ್ಪಾಗಿದ್ದು ಸಹ ತೆಳುವಾಗಿ, ಇದು ಬ್ಲಡ್ ಸರ್ಕ್ಯುಲೇಷನು ಕರೆಕ್ಟಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ಸಹ ತುಂಬ ಒಳ್ಳೆಯದು. ಇದು ಸಹ ಮಾಡಲಿಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದೇನೋ,
ಬೆಳ್ಳುಳ್ಳಿ ಉಂಟಲ್ಲ, ಬೆಳ್ಳುಳ್ಳಿಯನ್ನು ನೀವು ಸ್ವಲ್ಪ ಉದ್ದ ಅಂದರೆ ಗಾರ್ಲಿಕ್ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಗಾಜಿನ ಬಾಟ್ಲು ಅಂದರೆ ಇದು ಗ್ಲಾಸಿದು ಬಾಟ್ಲ್ ಇರ್ತದಲ್ಲ, ಗ್ಲಾಸಿದು ಬಾಟ್ಲಲ್ಲಿ ಹಾಕಿ ಒಂದು ಬೆಳ್ಳುಳ್ಳಿ ಸಾಕೊಂಡ್ರೆ ಸಾಕಾಗ್ತದೆ. ಒಂದು ಸಣ್ಣ ಬಾಟ್ಲ್ ತೊಗೊಳ್ಳಿ. ಅದಕ್ಕೆ ನೀವು ಇದು ಆಲಿವ್ ಆಯಿಲ್ ಉಂಟಲ್ಲ, ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಲಿವ್ ಆಯಿಲ್ ಬಗ್ಗೆ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಅದು ಸಹ ಸ್ಕಿನ್ನಿಗೆ ಸಹ ಒಳ್ಳೆಯದು, ನಮ್ಮ ಮಸಲ್ಸಿಗಾಗಲಿ ನರಕ್ಕಾಗಲಿ ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು. ಅದು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಸಹ ತುಂಬ ಯೂಸ್ಫುಲ್ ಉಂಟು ಅದರಲ್ಲಿ. ಅದೇನು ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲಲ್ಲ, ಒಂದು 2 ಸ್ಪೂನ್ ತೊಗೊಂಡ್ರೆ ಸಾಕು ನೀವು. ಅದರ ಜೊತೆಯಲ್ಲಿ ಈ ಆರೆಂಜ್ ಜ್ಯೂಸ್ ಉಂಟಲ್ಲ, ಅದನ್ನು ಅಂದರೆ ನಾವೀಗ ಕಿತ್ತಳೆ ಹಣ್ಣು ತಂದು ಅದರ ಜ್ಯೂಸ್ ತೆಗಿತೇವಲ್ವ, ಅದನ್ನು ಸಹ ನೀವು ಅದರಲ್ಲಿ ಮಿಕ್ಸ್ ಮಾಡಬೇಕು. ಈ 3ರ ಮಿಶ್ರಣ ಸಹ ನೀವು ಆ ಬಾಟ್ಲಲ್ಲಿ ಇಟ್ಟು ಅಂತ ಹೇಳಿದರೆ, ಈಗ ಬೆಳ್ಳುಳ್ಳಿ ಹಾಕ್ತೀರಿ, ಬೆಳ್ಳುಳ್ಳಿ ಹಾಕಿದ ನಂತರ ಕಿತ್ತಳೆ ಹಣ್ಣಿನ ರಸ ಹಾಕಿದರೆ ಅದ್ರ ಮುಳುಗಿ ಸ್ವಲ್ಪ ಒಂಚೂರು ಎತ್ತರ ಬರೋದು. ಒಂದು ಕಿತ್ತಳೆ ಹಣ್ಣು ಸಾಕಾಗ್ತದೆ ಒಂದು ಬೆಳ್ಳುಳ್ಳಿಗೆ. ಹಾಗೆಯೇ ಇದು ಆಲಿವ್ ಆಯಿಲ್ ಅದನ್ನು 3ನ್ನು ಸಹ ಹಾಕಿ ಚೆಂದ ಮಿಕ್ಸ್ ಮಾಡಿ ಆ ಗಾಜಿನ ಬಾಟ್ಲು ಉಂಟಲ್ಲ, ಆ ಬಾಟ್ಲನ್ನು ನೀವು ಒಂದು 12 ಗಂಟೆ ಅಂದರೆ 12 ಅವರ್ಸ್ ನೀವು ಇಡಬೇಕು. ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. 12 ಅವರ್ಸ್ ಆದ ನಂತರ ನೀವು ಅದನ್ನು ಯೂಸ್ ಮಾಡಬೇಕಾಗ್ತದೆ. ಅಂದರೆ ಬೆಳ್ಳುಳ್ಳಿದು ಅದರ ಇದು ನೋವಿಂದು ಏನೆಲ್ಲ ಅದರಲ್ಲಿ ಔಷಧಿ ಗುಣ ಉಂಟು ಅದು, ಮತ್ತು ಕಿತ್ತಳೆ ರಸ, ಆಮೇಲೆ ಎಣ್ಣೆ ಅದೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅದರ ನಂತರ ನೀವು ಅದನ್ನು ಹಚ್ತಾ ಬರಬೇಕು. ಅದು ಹಚ್ಚೋದಂತೇಳಿದರೆ, ನೀವೀಗ ರಾತ್ರಿ ಮಲ್ಕೊಳ್ಳುವಾಗ ಅದನ್ನು ನೀವು ಇದು ನರ ಎಲ್ಲ ಎಲ್ಲಿ ಇದಾಗಿದೆ ನೋಡಿ, ಅಲ್ಲೆಲ್ಲ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕು. ಮತ್ತು ನೀವು ಗಟ್ಟಿಯಾಗಿ ಮಸಾಜ್ ಮಾಡಬೇಡಿ, ಸ್ಲೋ ಆಗಿ ಮಸಾಜ್ ಮಾಡಿ. ಮಸಾಜ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಅದನ್ನು ಸುತ್ತಿ, ಇದು ಕಾಲು ಉಂಟಲ್ಲ ಎಲ್ಲಿ ನಾವು ಇದು ಎಣ್ಣೆಯಲ್ಲಿ ಹಚ್ಚಿರ್ತೀವಿ ನೋಡಿ, ಅಲ್ಲಿ ಕಾಟನ್ ಬಟ್ಟೆಯನ್ನು ಕ್ಲೀನಾಗಿ ಸುತ್ತಿ ಅದನ್ನು ಬಿಟ್ಬಿಡಿ, ರಾತ್ರಿ ಇಡೀ ಬಿಡಿ. ಬೆಳಿಗ್ಗೆ ಎದ್ದ ನಂತರ ಇದು ಉಗುರು ಬೆಚ್ಚಗೆ ನೀರಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು. ಇದನ್ನು ನೀವು ಮಾಡ್ತಾ ಬರೋದ್ರಿಂದ ಸಹ ನೋವು ಕಮ್ಮಿ, ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಅದೆಲ್ಲ ತುಂಬ ಒಳ್ಳೆಯದು, ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಒಳ್ಳೆ ಮನೆ ಮದ್ದಲ್ವಾ ಇದು. ಈಗ ನಾವು ಆಲಿವ್ ಆಯಿಲ್ ಹಚ್ಚೋದ್ರಿಂದ ನಮಗೆ ಸ್ಕಿನ್ನಿಗೆ ಏನು ಅಲರ್ಜಿ ಆಗೋದಿಲ್ಲ, ಅದೆಲ್ಲ. ಅದು ಸಹ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಬಂದು ಅನಾನಸ್ ಹಣ್ಣಿನ ಜ್ಯೂಸ್ ಕುಡಿತಾ ಬರೋದ್ರಿಂದ ಸಹ ಉಬ್ಬಿರುವ ರಕ್ತನಾಳಗಳು ಉಂಟಲ್ಲ, ಅದು ಲೈಟ್ ಆಗ್ತಾ ಹೋಗ್ತದೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ. ಮತ್ತು ಉಬ್ಬಿರುವ ರಕ್ತನಾಳಗಳಿಗೆ ಒಳ್ಳೆಯ ಔಷಧ ಇದು ಹೊಟ್ಟೆಗೆ ತಗೊಳ್ಳೋದಲ್ವ, ಹಾಗಾಗಿ ತುಂಬ ಒಳ್ಳೆಯದು. ಇದು ಖಾಲಿ ರಕ್ತನಾಳಕ್ಕಂತಲ್ಲ, ಕಫ ಏನಾದರೂ ಬ್ಲಾಕ್ ಆಗಿರ್ತದೆ ಅಂಥವರಿಗೆ ಭಾರಿ ಬೆಸ್ಟ್ ಮದ್ದು ಅಂತ ಹೇಳ್ತಾರೆ ಇದು ಅನಾನಸ್. ಅಂದರೆ ಕಫ ಕತ್ತರಿಸ್ತದೆ ಅಂತ ಹೇಳ್ತಾರೆ ಈ ಅನಾನಸ್ ಜ್ಯೂಸ್ ಕುಡಿಯೋದ್ರಿಂದ. ಹಾಗಾಗಿ ಪ್ರತಿದಿನ ನೀವು ಅಥವಾ ದಿನ ಬಿಟ್ಟು 1-2 ದಿನಕ್ಕೊಮ್ಮೆ ಈ ಥರ ಅನಾನಸ್ ಜ್ಯೂಸ್ ಕುಡಿತಾ ಬನ್ನಿ. ಆದ್ದರಿಂದ ಸಹ ಈ ವೆರಿಕೋಸ್ ವೇನ್ಸ್ ಸ್ವಲ್ಪ ಕಮ್ಮಿ ಆಗ್ತದೆ. ನಿಮಗೆ ಕಫದ ಪ್ರಾಬ್ಲಮ್, ಶೀತ ಪ್ರಾಬ್ಲಮ್ ಇದ್ದರೂ ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ಇದು ಅನಾನಸ್ ಜ್ಯೂಸ್ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಹಾಗಾಗಿ ನೀವು ಏನಾದರೂ ಹೀಟ್ ಬಾಡಿಯವರಾದರೆ ಒಂದು 3 ದಿನಕ್ಕೊಮ್ಮೆ ಆ ಥರ ಒಂದು ಚಿಕ್ಕ ಚಿಕ್ಕ ಲೋಟ ಕುಡಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಬಂದು ಇದು ಎಂಥ ಕ್ಯಾಬೇಜ್ ಎಲ್ಲರ ಮನೇಲಿ ಸಹ ಇರ್ತದಲ್ಲ, ಈ ಕ್ಯಾಬೇಜನ್ನು ಯೂಸ್ ಮಾಡಿ ಸಹ ನಾವು ವೆರಿಕೋಸ್ ವೇನ್ಸನ್ನು ಕಮ್ಮಿ ಮಾಡ್ಬೋದು. ಕ್ಯಾಬೇಜ್ ಈಸಿ ಇದನ್ನು ಸಹ ಮಾಡಲಿಕ್ಕೆ. ಇದು ತುಂಬ ಈಸಿ ಅಂತೇಳಿ ತುಂಬ ಈಸಿ. ಇದನ್ನು ನೀವೇನು ಮಾಡಿ ಹೇಳಿದರೆ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ನೈಸ್ ಪೇಸ್ಟ್ ಬೇಕಂತೇನಿಲ್ಲ, ಸ್ವಲ್ಪ ತರಕಾರಿ ಇದ್ದರೆ ಸಾಕಾಗ್ತದೆ. ಅಥವಾ ನೀವು ನೈಸ್ ಪೇಸ್ಟ್ ಬೇಕಾದರೂ ಸಹ ಮಾಡ್ಕೊಳ್ಬೋದು. ಪೇಸ್ಟ್ ಉಂಟಲ್ಲ, ಈ ಪೇಸ್ಟ್ ಆದಮೇಲೆ ಎಲ್ಲಿ ನಿಮಗೆ ಇದು ನರದ್ದು ಈ ಥರ ಒಂಥರ ಬ್ಲೂ ಕಲರ್ ಆಗಿರ್ತಲ್ಲ ಕಾಲಿಗೆಲ್ಲ, ಅಲ್ಲಿ ಆ ಪೇಸ್ಟನ್ನು ಕ್ಲೀನಾಗಿ ಹಚ್ಚಿದ ನಂತರ ನೀವು ಪ್ಲಾಸ್ಟಿಕ್ ಕವರ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ತೋರಿಸಿದ್ದೇನೆ, ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿ ವೈಟ್ ಕಲರ್ ಏನಾದರೂ ಕವರ್ ಇದ್ದರೆ ಆ ಕವರನ್ನು ಸಹ ನೀವು ಸುತ್ತಕೊಳ್ಬೋದು. ಅದಕ್ಕೆ ಸುತ್ತಿ ಒಂದು ದಾರ ಏನಾದರೂ ಲೈಟಾಗಿ ಕಟ್ಟಿ, ಇಲ್ಲ ಒಂದು ಗಮಟೆ ಪಾತ್ರೆ ಏನಾದರೂ ಒಂದು ಲೈಟಾಗಿ ಹಾಕ್ಕೊಳ್ಳಿ. ಇದನ್ನು ಮಾತ್ರ ನೀವು ಓವರ್ ನೈಟ್ ಇಟ್ಕೊಳ್ಬೇಕಂತಿಲ್ಲ, ಒಂದು 2-3 ಗಂಟೆ ಇಟ್ಕೊಂಡ್ರೆ ಸಾಕಾಗ್ತದೆ. ಇದು ಸಹ ತುಂಬ ಈಸಿ ಅಲ್ವಾ ಮಾಡ್ಕೊಳ್ಳಿಕ್ಕೆ. ಖಂಡಿತ ಟ್ರೈ ಮಾಡಿ ನೋಡಿ, ಇದರಲ್ಲಿ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಇದು ನೋವು ಸಹ ಕಮ್ಮಿ ಆಗ್ತಿದ್ದಿಲ್ಲ. ನಾನು ಲಾಸ್ಟ್ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಇದರದ್ದು ಎಲೆ ನಾವು ಹೇಗೆ ಕಾಲು ಗಂಟೆಗೆಲ್ಲ ಹಾಕ್ಬೋದು ಅಂತೇಳಿ, ಕೈ ಗಂಟೆಗೆ ಹೇಗೆ ಕಟ್ಬೋದು ಅಂತೇಳಿ ನೋವೆಲ್ಲ ಕಮ್ಮಿ ಮಾಡ್ಬೋದು. ಹಾಗೆಯೇ ವೆರಿಕೋಸ್ ವೇನ್ಸ್ ಸಹ ಕಮ್ಮಿ ಮಾಡ್ಕೊಳ್ಬೋದು, ಅಂದರೆ ರಕ್ತನಾಳ ಊತನ್ನು ಸಹ ನಾವು ಈ ಕ್ಯಾಬೇಜಿಂದ ಕಮ್ಮಿ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ. ಕ್ಯಾಬೇಜ್ ಎಲ್ಲರ ಮನೇಲಿ ಸಿಗ್ತದೆ, ಮತ್ತು ತುಂಬ ಕಮ್ಮಿ ರೇಟಲ್ಲಿ ಸಹ ನಾವು ಇದನ್ನು ಕಮ್ಮಿ ಮಾಡ್ಕೊಳ್ಬೋದು. ಕೆಲವೊಂದು ಹೂವನ್ನು ನಾವು ಅಲಂಕಾರ ಎಲ್ಲ ಮಾಡಿದ ನಂತರ ಬಿಸಾಡ್ತೇವೆ, ಆ ಹೂವಿಂದ ಸಹ ನಮಗೆ ಈ ವೆರಿಕೋಸ್ ವೇನ್ಸನ್ನು ಕಮ್ಮಿ ಮಾಡ್ಬೋದು. ನಿಮಗೆ ಗೊತ್ತುಂಟಾ ಫ್ರೆಂಡ್ಸ್? ಇದು ಯಾವುದು ಗೊತ್ತುಂಟಾ? ಚೆಂಡು ಹೂ ಅಂತ ಹೇಳ್ತಾರಲ್ಲ, ನಾವು ಗೊಂಡೆ ಹೂ ಅಂತ ಹೇಳ್ತೇವೆ. ಈ ದೀಪಾವಳಿ ಟೈಮಲ್ಲಿ ಎಲ್ಲ ನಾವು ಅದು ಜಾಸ್ತಿ ತರೋದು. ಆ ಹೂವು ನೋಡಲಿಕ್ಕೆ ಸಹ ಚೆಂದ, ಅಷ್ಟೇ ಒಂದು ಔಷಧಿಯ ಗುಣ ಇರುವಂಥ ಒಂದು ಹೂ ಅದು. ಅದನ್ನು ಸಹ ನೀವು ಪೇಸ್ಟ್ ಮಾಡಿ, ಆ ಹೂವನ್ನು ಕ್ಲೀನಾಗಿ ತೊಳೆದು
ಪೇಸ್ಟ್ ಮಾಡಿ ಎಲ್ಲಿ ನಮಗೆ ಆ ನರದ್ದು ಪ್ರಾಬ್ಲಮ್ ಉಂಟು ಅಲ್ಲಿ ಆ ಪೇಸ್ಟನ್ನು ಹಚ್ಚಿ ನೀವು ಓವರ್ ನೈಟ್ ಬಿಡ್ಬೋದು. ಅದು ಸಹ ಹಚ್ಚಿ ನೀವು ಒಂದು ಬಟ್ಟೆಯನ್ನು ಕಟ್ಬೋದು, ಇಲ್ಲ ಪ್ಲಾಸ್ಟಿಕ್ ಕವರ್ ಕಟ್ಬೋದು, ಅಥವಾ ಬೆಡ್ ಮೇಲೆ ಒಂದು ಹಳೆಯ ಬಟ್ಟೆಯನ್ನು ಹಾಕಿ ನೀವು ಮಲ್ಕೊಳ್ಬೋದು. ಇದು ಸಹ ಇದು ಹಚ್ಚಿ ರಾತ್ರಿ ಇಡೀ ಬಿಡಿ, ಮತ್ತು ಬೆಳಿಗ್ಗೆ ಎದ್ದು ಅದನ್ನು ವಾಶ್ ಮಾಡ್ಕೊಳ್ಳಿ. ಎಷ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡು ನಿಮಗೆ ಯಾವುದು ನೋಡಿ, ಕ್ಯಾಬೇಜಿ ಮನೇಲಿ ಇದ್ದೇ ಇರ್ತದೆ, ಚೆಂಡು ಸಹ ತುಂಬ ಕಮ್ಮಿ ರೇಟು, ಹಾಗೆ ಹರಳೆಣ್ಣೆ ಅಂತೂ ಮನೇಲಿ ಇದ್ದೇ ಇರ್ತದೆ. ಎಷ್ಟು ಒಂದು ಈಸಿ ಆಗಿರುವಂಥ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ನಾನು ಹೇಳಿ ನಿಮಗೆ ಜಾಸ್ತಿ ಆದಾಗ ಮಾಡಬೇಡಿ, ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗಲೇ ಈ ಮದ್ದನ್ನೆಲ್ಲ, ಮನೆ ಮದ್ದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಲೈಕ್ ಲಾಸ್ಟ್ ಇದು ಬಂದು ಆ್ಯಪಲ್ ಸೈಡರ್ ವಿನೆಗರ್ ಅಂತೇಳಿ, ಇದು ಎಲ್ಲ ಮಾರ್ಟಲ್ಲಿ ಅಂದರೆ ಇದರ ಶಾಪಲ್ಲೆಲ್ಲ ಸಿಗ್ತದೆ ನಿಮಗೆ. ಇದು ಸಹ ತುಂಬ ಒಂದು ಯೂಸ್ ಆಗುವಂಥದ್ದೇ. ಇದು ತುಂಬ ವಿಡಿಯೋದಲ್ಲಿ ಸಹ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೇನೆ. ಇದನ್ನು ಸಹ ತಂದು ನೀವು, ಇದು ಎಣ್ಣೆ ಅಲ್ಲ, ಅಥವಾ ನೀವು ಕಷ್ಟಪಟ್ಟು ಅಂತ ಹೇಳಿದರೆ ಇದು ಕೆಲವೊಂದು ನಾನು ಪೇಸ್ಟ್ ಹೇಳಿದೆ ಅದನ್ನು ಸಹ ಮಾಡಬೇಕಂತೇನಿಲ್ಲ. ಅದನ್ನು ಸಹ ನೀವು ಅಂದರೆ ರಾತ್ರಿ ಮಲಗುವಾಗಿಲ್ಲ, ಬೆಳಿಗ್ಗೆ ಸಹ ನೀವು ಅದನ್ನು ಎಲ್ಲಿ ರಕ್ತನಾಳ ಉಬ್ಬಿದ ಉಂಟು ನೋಡಿ, ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಈ ಥರ ಡೈಲಿ ಇದನ್ನು ಮಾಡ್ತಾ ಬಂದರೂ ಸಹ ನಿಮಗೆ ಕಮ್ಮಿ ಆಗ್ತಾ ಹೋಗ್ತದೆ. ಅಂದರೆ ಅದು ಉಬ್ಬಿರುವಂಥ ರಕ್ತನಾಳ ಉಂಟಲ್ಲ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ, ಬ್ಲಡ್ ತೆಳುವಾಗ್ತಾ ಬರ್ತದೆ. ಈ ಥರ ನೀವು ಮಾಡ್ಕೊಳ್ತಾ ಬಂದರೆ ವೆರಿಕೋಸ್ ವೇನ್ಸಿಂದ ಬೇಗ ಪಾರಾಗ್ತೀರಾ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿನೇ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ಇದನ್ನು ಮಾಡಿದರೆ ಖಂಡಿತವಾಗಲೂ ಕಮ್ಮಿ ಆಗ್ತಾ ಹೋಗ್ತದೆ. ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಮಾಡಿದರೆ ಆಗೋದಿಲ್ಲ ಅಂತ ಹೇಳೋರು ಸಹ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಈ ಹರಳೆಣ್ಣೆ ಅದೆಲ್ಲ ಹಚ್ಚೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ. ಕೆಲವೊಂದು ಪೇಸ್ಟು ಒಬ್ಬರಿಗೆ ಅಂದರೆ ಸೆನ್ಸಿಟಿವ್ ಸ್ಕಿನ್ನವರಿಗೆ ಆಗೋದಿಲ್ಲ, ಅಂಥವ್ರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಇದು ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಬಾಡಿ ಏನಾದರೂ ತುಂಬ ಹೀಟ್ ಅಂತ ಹೇಳಿದರೆ ಸಹ, ಈಗ ನಾನು ಪೆಪ್ಪರಿದು ಅದು ಜ್ಯೂಸ್ ಹೇಳಿದೆ, ಮತ್ತು ಅನಾನಸ್ ಜ್ಯೂಸ್ ಹೇಳಿದೆ, ಅದು ಸಹ ಕುಡಿಯುವಾಗ ಸ್ವಲ್ಪ ಪೈನಾಪಲ್ ಅದು ಸಹ ಕುಡಿಯುವಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ. ಡೈಲಿ ಮಾಡಬೇಡಿ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ, ವಾರಕ್ಕೆ 2 ಸಲ ಆ ಥರ ಕುಡಿತಾ ಬನ್ನಿ. ವಿಡಿಯೋ ಹೇಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇದು ತುಂಬ ಜನ ಈ ನೋವನ್ನು ಅನುಭವಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದರಿಂದ ಕಮ್ಮಿ ಆಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.